ಹನೀಸ್ ಕಿಚನ್ಗೆ ಸ್ವಾಗತ. ಚೆನ್ನ ಮಸಾಲ ಇದು ನಾನು ಇವಾಗ ಬೇಯಿಸಿದ್ದೀನಿ. ಒಂದು 5ರಿಂದ 6 ಕುಕ್ಕರಲ್ಲಿ ವಿಷಲಲ್ಲಿ ನಾನು ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದಂತ. ಸೊ ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ 1-2 ಈರುಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಶುಂಠಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ, ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ, ಗರಂ ಮಸಾಲ 1-2 ಟೇಬಲ್ ಸ್ಪೂನು, ಅರಿಶಿನ, ಸ್ವಲ್ಪ ಲಿಂಬೆಹಣ್ಣು ಇಲ್ಲ ಅಂದರೆ ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಕೂಡ ಹಾಕೋಬೋದು, ಆಪ್ಷನಲ್ ಎರಡರಲ್ಲೂ. ಸೊ ಚೆನ್ನಾಗಿ ನಾವಿದು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಟೊಮಾಟೊ ಕೂಡ ಹಾಕ್ಕೊಳ್ಳೋಣ. ಟೊಮಾಟೊನ ಸ್ವಲ್ಪ ಸ್ಮ್ಯಾಶ್ ಆಗಲಿ, ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ 1-2 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಆಗಿದೆ. ಇವಾಗ ಇದು ಸ್ವಲ್ಪ ತಣ್ಣಕ್ಕಾಗಿ ತಕ್ಷಣ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ, ಇಡ್ಲಿಗೆ ಎಲ್ಲ. ಇವಾಗ ಸ್ವಲ್ಪ ಎಣ್ಣೆ ತೊಗೊಳ್ಳೋಣ. ಎಣ್ಣೆಗೆ ನಾನು ಇವಾಗ 1 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 1 ಲವಂಗ, 1 ಚಕ್ಕೆ, ಏಲಕ್ಕಿ, ಮತ್ತು ನಾನು ಸ್ವಲ್ಪ ಮಸಾಲೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಏನು ಮಸಾಲೆ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏನು ನಾನು ಬೇಯಿಸ್ಕೊಂಡಿದ್ದೀನೋ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ನಿಮಗೆ ತಿಕ್ನೆಸ್ ಬರುತ್ತೆ. ಇಲ್ಲ ಸ್ವಲ್ಪ ತೊಗೊಂಡು ನೀವು ರುಬ್ಕೊಂಡು ಹಾಕ್ಕೊಳ್ತೀನಿ ಅಂದ್ರೂ ನಿಮಗೆ ತುಂಬ ತಿಕ್ನೆಸ್ ಆಗಿ ಬರುತ್ತೆ. ಗ್ರೇವಿ ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಕ್ಲೋಸ್ ಮಾಡೋಣ. 1-2-3 ನಿಮಿಷ ಸ್ವಲ್ಪ ಮಿಕ್ಸ್ ಆಗಲಿ ಮಸಾಲೆ ಎಲ್ಲ. ಸೊ ಈಗ ಇದಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಸೊ ಈಗ ಇದು ರೆಡಿ ಇದೆ. ಇವಾಗ ಒಂದು ಬೌಲ್ಗೆ ಇದು ಬಗ್ಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿದೆ. ಮನೇಲಿ ಕೂಡ ಇದೇ ಥರ ಟ್ರೈ ಮಾಡಿ. ಸೊ ನೋಡಿ ಎಷ್ಟು ತಿಕ್ಕಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.